ಹಲೋ ಏನೋ ಹಲೋ ಏನೋ ನಮಸ್ಕಾರ. ಯಾರು ಹೆಂಗಿದ್ದೀರಾ? ಯಾರು ನೀನು? ನನ್ನ ಹೆಸರು ವಿಷ್ಣು ಅಂತ. ಏನ್ ಬೇಕು? ಏನು ಬೇಡ, ನಿಮ್ಮನ್ನ ಮಾತಾಡ್ಸ್ಬೇಕಂತ ಮಾತ್ರ ಫೋನ್ ಮಾಡಿದೆ. ಇದೇ ಮೊದ್ಲ ಮಾತಾಡ್ತಾ ಇರೋದು? ಹೌದು, ಏನ್ ಏನ್ ಕೆಲಸ ಮಾಡ್ತೀಯ? ನಾನು ಬಡ್ಡಿ ವ್ಯಾಪಾರ ಮಾಡ್ತೀನಿ, ವ್ಯವಸಾಯ ಮಾಡ್ತೀನಿ. ನಾಚಿಕೆ ಆಗ್ಬೇಕು ನಿನ್ಗೆ. ಯಾಕ್ರಿ? ವ್ಯವಸಾಯ ಮಾಡಿದ್ರೆ ಬಡ್ಡಿ ವ್ಯವಹಾರ ಏನದು? ಅಸಹ್ಯ, ಕಂಡವ್ರ ದುಡ್ಡು. ಈ ನಾನ್ ಕೊಡೋದ್ ಬಹಳ ಕಡಿಮೆಗೆ, ಗೊತ್ತಿರೋರ್ಗ್ ಮಾತ್ರ, ಎಲ್ರಿಗೂ ಕೊಡಕ್ ಹೋಗಲ್ಲ. ಯಾರಿಗೂ ಕೊಡ್ಬೇಡ, ಇಡಲ್ಲೇ. ಆಯ್ತು, ನಿಮ್ಗೆ ಇಷ್ಟ ಆಗಲ್ಲ ನಿಲ್ಸ್ಬಿಡ್ತೀನಿ ಬಿಡಿ. ನೀವು ಫೋನ್ ಮಾಡೋದು. ನಿಮ್ಗೆ ಒಂದ್ ಮಾತು ಹೇಳ್ಬೇಕು ನಾನು. ಹೇಳ್ಕೊಳ್ಳಿ. ನಿನ್ನ ವಿಡಿಯೋ ನಿಮ್ಮನ್ನ ನೋಡಿ 300 ಮಹಾಗಣಿ ಗಿಡಗಳು ಎತ್ಕೊಂಡ್ಬಂದು ನಮ್ ಜಮೀನ್ ಸುತ್ತಲೂ ಹಾಕಿದೀನಿ ನಾನು. ಅದಕ್ಕೆ ನಿಮ್ಗ್ ನೋಡೋದ್ ನನ್ಗೊಂಥರ ಖುಷಿ ಆಯ್ತು ನನ್ಗೆ. ಇವತ್ತಿಂದ ಏಟ್ ಮಾಡು. ಸಾಧ್ಯನೇ ಇಲ್ಲ ಬಿಡಿ. ಅಲ್ವಾ, ಬಡ್ಡಿ ವ್ಯವಹಾರ ಮಾಡೋದು ಇಷ್ಟ ಆಗಲ್ಲ ನನಗೆ. ನಿಲ್ಸ್ಬಿಡೋಣ ಬಿಡಿ, ಅಷ್ಟೇ ತಾನೆ. ಅದೊಂದೇನಾ, ಬೇರೆ ಇದೆ ವ್ಯಾಪಾರ ಮಾಡೋಣ? ಮಾಡು, ಅದು ವ್ಯಾಪಾರ ಅಲ್ಲ, ಬಡ್ಡಿ ವ್ಯವಹಾರ. ನೀನೇ ಹೇಳ್ತಾ ಇದೀಯ ವ್ಯವಹಾರ, ಅದು ಹೌದು. ಅದು ವ್ಯಾಪಾರ ಅಲ್ಲ. ಓಕೆ. ಅಸಹ್ಯ ಅದು. ಹ್ಮ್. ಅದು ಒಳ್ಳೇದಲ್ಲ. ಅದು ದೇಶ ಮಾಡ್ಕೋತಾ ಇದೆ. ಏನು, ತುಂಬಾ ಜನರಿಗೆ ಉಪಯೋಗ ಆಗುವ ಬಡ್ಡಿ ತಗೊಂಡು ಬ್ಯಾಂಕುಗಳು ಮೇಂಟೆನೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಇಂದ ಅನೇಕ ಉಪ ಬ್ಯಾಂಕುಗಳು ಮಾಡ್ತಾ ಇದೆ. ಬಟ್ ಇವನ Okay. ಆಸೆ ಇದ್ದಿದ್ದೇನಂದ್ರೆ ವಿಶ್ವ ಎಲ್ಲ ಒಂದೇ ಬ್ಯಾಂಕ್ ಇದ್ದಿದ್ರೆ, ಅಥವಾ ಹೌದು, ಭಾರತ ಹೌದು. ಎಲ್ಲ ಒಂದೇ ಬ್ಯಾಂಕ್ ಇದ್ದು ರಿಸರ್ವ್ ಬ್ಯಾಂಕ್ ಈ ಕೆಲಸ ಮಾಡಿದ್ರೆ ಚೆನ್ನಾಗಿರೋದು. ಎಲ್ಲ ಉಪ Okay. ಬ್ಯಾಂಕ್ಗಳು ಮಾಡ್ಕೊಂಡು ಅವ್ರದೇ ದರ್ಬಾರು, ಅವ್ರದೇ ಸೀನಿಯರಿಟಿ ಆಗೋಗಿದೆ. ಅದು ಒಂದ್ ದಿವಸ ಆಗತ್ತೆ, ಎಲ್ಲಾ ಬ್ಯಾಂಕ್ಗಳು ಮರ್ಜ್ ಆಗಿ ಒಂದಾಗ್ಬಿಡುತ್ತೆ ನಮ್ಮ ದೇಶದಲ್ಲಿ. ದೇಶ ನಾನ್ ಕರಪ್ಟಿವ್ ಆದಷ್ಟು ಬ್ಯಾಂಕುಗಳು ಕಡಿಮೆ ಇರುತ್ತೋ, Okay. ದೇಶ ಪವಿತ್ರ ಆದಷ್ಟು ಬ್ಯಾಂಕುಗಳೇ ಇರೋದಿಲ್ವೋ. ಹ್ಮ್. ಪೂರಾ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಬಂದ್ಬಿಡುತ್ತೆ. ನೀನ್ ಏನ್ ತಗೊಂಡ್ರು ಅಲ್ಲಿ ಟ್ಯಾಕ್ಸ್ ಹೋಗ್ತಾ ಇರುತ್ತೆ. ನಿನಗೆ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ವೋ. ಯಾರು ಏನ್ ಬೇಕಾದ್ರೂ ತಗೋಬಹುದು, ಅಲ್ಲಿಗಲ್ಲೇ ಕಟ್ ಆಗ್ತಾ ಇರುತ್ತೆ ಟ್ಯಾಕ್ಸ್. ಮತ್ತೆ ಇನ್ನು ಬಡ್ಡಿಗೆ ಕೊಡೋದು, ಬಡ್ಡಿ ದುಡ್ಡು ತಿನ್ನೋದು, ಇದು ಒಳ್ಳೇದಲ್ಲಪ್ಪ. ರಕ್ತ ಕೆಡಿಸ್ಬಿಡ್ತು. ಕೊಟ್ಟಿರೋದು ಖಾಲಿ 5 ಲಕ್ಷ ಅಷ್ಟೇ. ಮತ್ತೆ ಅದೇ ಮಾತಾಡ್ತೀಯಲ್ಲ, ಎಷ್ಟು ನಿಲ್ಸ್ಬಿಡೋಣ ತಿಂದ್ರೆ ಬಿಡಿ. ತಪ್ಪೇಲೇನೋ. ಆಯ್ತು, ನಿಲ್ಸ್ಬಿಡೋಣ ಬಿಡಿ. ವಾಪಸ್ ನಿಲ್ಸ್ಬಿಡೋಣ ಇಟ್ಕೊಂಡ್ಬಿಡಲ್ಲ. ಬಿಡಿ, ಖಂಡಿತ. ಇವಾಗ ಸದ್ಯ ಕೊನೆಯವ್ರಿಗೆಲ್ಲ ಬಡ್ಡಿ ಕೊಡ್ಬೇಡ್ರಪ್ಪ, ಅಸಲ್ ಕೊಟ್ಬಿಡಿ ಅಂತ ಹೇಳಿ, ಅಥವಾ ಅವರು ಕೊಡೋ ಬಡ್ಡಿನ ಅವ್ರಿಗೆ ಸೀಕ್ರೆಟ್ ಆಗಿ ಹೇಳ್ದೆ ಅಸಲ್ಗೆ ಉತ್ತಾರ ಹಾಕೊಂಡು, ಯಾವತ್ತು ಅಸಲ್ ತೀರ್ಬಿಡುತ್ತೋ ಅವತ್ತು ಹೇಳ್ಬಿಡು, ಇನ್ ಮುಂದೆ ಬಡ್ಡಿ ಬೇಡಪ್ಪ, ನಿಮ್ ಅಸಲೇ ಕೊಟ್ಬಿಟ್ಟಿದ್ರಿ ಅಂತ ಹೇಳಿ ಅವ್ರ ಮನ್ಸುಗಳನ್ನ ಗೆಲ್ಲು ನೀನು ಪಾಪ. ಆಯ್ತು, ಖಂಡಿತ. ಅದೇನೋ ಅದು, ಏನ್ ಹೇಳಿದ್ರು ಹೂ ಅಂತೀರಿ ನೀವು. ಬೈದ್ರು ಬೇಜಾರ್ ಉಲ್ಟಾ ಬೈಯಕ್ಕಾಗಲ್ವೇನ್ರಿ ನಿಮ್ಗೆ? ನೀವು ನಮ್ ಒಳ್ಳೇದಕ್ಕೆ ಹೇಳ್ತೀರಾ, ಅದು ನಮಗ್ ಸಂತೋಷ ಆಗುತ್ತೆ. ನೀವು ನಮ್ ಒಳ್ಳೇದಕ್ಕೆ ಹೇಳ್ತೀರಲ್ಲ, ಅದು ನಮ್ಗೆ ಸಂತೋಷ ಆಗುತ್ತೆ. ಮತ್ತೆ ಚೆನ್ನಾಗಿದ್ದೀರಾ? ಅವನಪ್ಪ ಚೆನ್ನಾಗಿದ್ದೀನಪ್ಪ. ಎರಡನೇ ಮಾತು ಹೇಳಿದೆ ರೈತ ಅಂತ, ಅದು ಖುಷಿ ಆಗತ್ತೆ. ನಿಮ್ಗೆ ಇನ್ನೊಂದ್ ಮಾತು ನಾನು ಹೇಳ್ಬೇಕು, ಅದು ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನಮ್ಮ ಜಮೀನ್ ಪಕ್ಕದಲ್ಲಿ ಏನಾಯ್ತು, ಸೋಲಾರ್ ಅವ್ರು ಬಂದ್ರು. ನಾವೆಲ್ಲ ಸೋಲಾರ್ ಪ್ಲಾಂಟ್ ಹಾಕೋಬೇಕು, ಇಲ್ಲಿರೋ ಜಮೀನ್ ಎಲ್ಲ ಮಾರ್ಬಿಡ್ರಿ ಅಂತ. ನಮ್ ನೆಂಟರು ಗೊತ್ತಿರೋರು ಇವರೆಲ್ಲ ಸುಮಾರು ಒಂದ್ 70 ಎಕರೆ ಜಮೀನ್ ಮಾರ್ಬಿಟ್ರು. ನಂದು 15 ಎಕರೆ ಇತ್ತಲ್ಲಿ. ನಮ್ಮನೆಗೂ ಬಂದು ನನ್ನ ಭೇಟಿ ಮಾಡಿದ್ರು, ನೀನು ಮಾರ್ಬಿಡು, ಒಳ್ಳೆ ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ನೀನ್ ಕಾಂಪ್ಲೆಕ್ಸ್ ಕಟ್ಕೋಬಹುದು, ಬಾಡಿಗೆ ಬರುತ್ತೆ, ಇನ್ನೊಂದು ಮತ್ತೊಂದು ಏನೇನೇನೋ ಹೇಳಿದ್ರು. ನಾನು ಒಪ್ಲಿಲ್ಲ ಅದಕ್ಕೆ. ಇದು ನಮ್ ತಾತ ಸಂಪಾದನೆ ಮಾಡಿರೋದು. ನಾನ್ ಮಾರ್ಬಿಟ್ಟು ಬಿಲ್ಡಿಂಗ್ ಕಟ್ಟಿ ಮೀಸೆ ತಿರ್ಗಿಸೋದಲ್ಲ ನನಗೆ ಬೇಕಾಗಿರೋದು. ನಂದು ಬಂಗಾರಪೇಟೆ. ನಾನ್ ಮಾರಲ್ಲ. ನಿನ್ಗೆ ಮಾವಿನ ತೋಪಲ್ಲಿ ಎಷ್ಟು ಬರ್ತಾ ಇದೆ ವರ್ಷಕ್ಕೆ? ಬರೋದ್ ನಿಂಗೆ 50,000 1 ಲಕ್ಷ ಅಷ್ಟೇ ತಾನೆ. ನಿನ್ನ ಬಿಲ್ಡಿಂಗ್ ಕಟ್ಟರೆ ತಿಂಗಳು ಬರುತ್ತಲ್ಲ. ಯಾರು ತಗೊಂಡಿರೋದು ಹೇಳು? ಅಲ್ಲಿ ಎಲ್ಲಾ ಕಡೆ ಸೋಲಾರ್ ಪ್ರಾಜೆಕ್ಟ್ ಗೆ ಜಮೀನ್ ತಗೊಂಡವ್ರು ಯಾರು ಹೇಳು? ಅವರು ಬೆಂಗಳೂರವ್ರು, ಯಾರು ಏಷ್ಯನ್ ಫ್ಯಾಬ್ಟೆಕ್ ಅಂತ. ಇವಾಗ ನೋಡಪ್ಪ, ನೀರಿಗೆ ನೀರು ಹರಿಸೋದು, ಬಿಸಿಲಿಗೆ ಬಿಸಿಲು ಹರಿಸೋದು, ಚಳಿಗೆ ಚಳಿ ಹರಿಸೋದು,
ಮಳೆ ಅದೇ ಇದು ಏನಾಗ್ಬೋದು ಹೇಳು. ಇವಾಗ ಭೂಮಿ ಇರೋದು ಹೌದು. ಸೂರ್ಯನ ಕಿರಣಗಳನ್ನ ಹೀರಿಕೊಂಡು ತನ್ನ ಅಕ್ಷದ ಮೇಲೆ ತಾನು ಕುಳಿತು ಹೌದು, ತಿರುಗುತ್ತಾ ಹರಿತಾ ಇದೆಯಪ್ಪ. ಕರೆಕ್ಟ್. ಆ ಸೂರ್ಯನ ಕಿರಣ ಭೂಮಿಗೆ ಬೀಳದ ಹಂಗೆ ಹ್ಮ್ ಸೋಲಾರ್ನ ಅಡ್ಡ ಇಟ್ಟು ಹ್ಮ್ ಆ ಸೋಲಾರ್ ಶಕ್ತಿನ ನಾವು ಬಳಸ್ಬಿಟ್ಟು ಭೂಮಿಗೆ ಆ ಸೂರ್ಯ ಮುಟ್ಟದಂಗ್ ಮಾಡ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ಅಪ್ಪ ಅಮ್ಮನ ಮಧ್ಯೆ ಮಲಗದಂಗಿರುತ್ತೆ. ಅಪ್ಪ ಅಂದ್ರೆ ಸೂರ್ಯನಾರಾಯಣ, ಅಮ್ಮ ಅಂದ್ರೆ ಭೂದೇವಿ. ಕರೆಕ್ಟ್. ನಮ್ಮ ಜನ್ಮ ಕೊಟ್ಟ ತಪ್ಪಿಗೆ ಅವ್ರಿಬ್ಬರನ್ನ ದೂರ ಮಾಡ್ದಂಗಾಗುತ್ತೆ. ಹ್ಮ್ ಆ ಅತಿ ಆಗ್ಬಾರ್ದು. ಸೋಲಾರ್ ಅನ್ನೋದೇ ಬೆಳೆನೇ ಇಂಪಾರ್ಟೆಂಟಾ ನಮಗೆ ವಿದ್ಯುತ್ ಇಂಪಾರ್ಟೆಂಟಾ ಹೇಳ? ಬೆಳೆ ಇಂಪಾರ್ಟೆಂಟ್. ಬೆಳೆ ಬಂದ್ಮೇಲೆ ತಾನೇ ವಿದ್ಯುತ್ ಬಂದಿದ್ದ. ನೀರ್ನು ಹಂಗೆ ಮಾಡ್ಕೊಂಡ್ರು, ಅಡ್ಡಗಟ್ಟಿದ್ರು. ನೋಡೋ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ. ನಮ್ಮ ದೇಹ ನಾನು ಮಾರಿಲ್ಲ. ನೀನ್ ಮಾಡಿಲ್ವೋ? ನಿಂಗೆ ಹೇಳ್ತಾ ಇನ್ ಕೇಳಲ್ಲ. ನಿನ್ಗೆ ಹೇಳೋ ಮುಖಾಂತರ ಅಟ್ಲೀಸ್ಟ್ ಪಬ್ಲಿಕ್ ಆದ್ರೂ ಕೇಳ್ತಾರೆ. ಹೇಳಿ ಹೇಳಿ ಹೇಳಿ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂದ್ರೆ ನಮ್ಮ ದೇಹ ಹೇಗಿದೆಯೋ ಭೂಮಿನೂ ಆಗಿದೆ ಅಂತ ಅರ್ಥ. ಮರ ಗಿಡ ನೋಡು, ಏನೇ ನೋಡು, ಎಲ್ಲ ಹೊಂದತ್ತೆ. ನದಿ ಹರಿಯುವುದಿಯಲ್ಲ, ನಮ್ಮ ರಕ್ತದ ಹರಿವನ್ನ ಹೊಂದತ್ತೆ. ಯಾಕಂದ್ರೆ ಒಳ ಹರಿವುಗಳಿದೆ ಭೂಮಿಯಲ್ಲಿ. ಆ ಹರಿವುಗಳನ್ನ ಮುಚ್ಚಿಬಿಟ್ರೆ, ನಮ್ಮ ದೇಹದ ನರಮಂಡಲನ ನಿಲ್ಲಿಸ್ಬಿಟ್ಟು ಪ್ರತಿ ರಕ್ತನಾಳಕ್ಕೂ ಒಂದು ಡ್ಯಾಮ್ ಕಟ್ಬಿಟ್ರೆ ಏನಾಗ್ತೀವಿ ನಾವು? ರಕ್ತ ಹರಿಯದ ಹಾಗೆ. ಹಲೋ, ಹೇಳಿ ಹೇಳಿ ಹೇಳಿ, ಕೇಳಿಸ್ಕೊಂತಾ ಇದೀನಿ. ನಮ್ಮ ದೇಹದ ರಕ್ತ ಹರಿಯೋದ್ರಿಂದ ದೇಹ ಸದೃಢವಾಗಿದೆ ಅಲ್ವಾ? ಹೌದು. ಈ ರಕ್ತ ಮುಂದೆ ಹರಿಯದಂಗೆ ಆ ಜಾಗನೆಲ್ಲ ಅವನು ಇವಾಗ ಮೊಣಕಾಲ್ ಹತ್ರನೇ ಒಂದು ಡ್ಯಾಮ್ ಕಟ್ಬಿಟ್ಟು ತೊಡೆಗೆ ಮಾತ್ರ ನೀರು ಸಿಗೋಂಗ್ ಮಾಡಿದ್ರೆ, ತೊಡೆ ಒಂದು ರಕ್ತಾಶಯ ಅಂತ ಜಲಾಶಯ ಮಾಡಿದ್ರೆ ಏನಾಗ್ತಾನೆ ಮನುಷ್ಯ ಹೇಳೋ? ಆಗಲ್ಲ, ಸತ್ತೋಗ್ತಾನೆ. ಆ ರೀತಿ ನಾವು ಕೊಲ್ತಾ ಇದೀವಿ ಭೂಮಿನ. ಇದನ್ನ ಅಹೋರಾತ್ರ ಒಬ್ಬನೇ ಹೇಳಲಿಲ್ಲ. ಇದನ್ನ 1000 ವರ್ಷದ ಹಿಂದೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಲ್ಲಮರು ಮಹಾಸಂತರು. ಸರಿ. ಎಲ್ಲವೋ ಒಡ್ಡರಾಮ ಇಳಿಯೋ ಕೆಳಕ್ಕೆ, 100 ಕೆರೆ ಕಟ್ಟಿದನೆಂದು ಮೆರೆಯುತ್ತಿದ್ದೀಯಲ್ಲ, ನೀರ ಹರಿವು ನಿಲ್ಲಿಸುವ ನೀನ್ಯಾವ ದೇವರು? ಜನ ಅವನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಅಂಬಾರಿ ಮೇಲೆ, ಅದೇ ಮೇನೆ ಮೇಲೆ. 100 ಕೆರೆ ಕಟ್ಟದ ಅಂತ. ನಿಂತ ನೀರನ್ನು ಹರಿಸಿದವನು ಶಿವ, ಹರಿವ ನೀರನ್ನು ನಿಲ್ಲಿಸಿದವನು ನೀನು ಶವ ಕಣೋ ಅಂತ ಬೈತಾರೆ. ಸರಿ ಸರಿ ಸರಿ. ಇವತ್ತು ನಮ್ಮಲ್ಲೆಲ್ಲ ಅನಾರೋಗ್ಯಕ್ಕೆ ಕಾರಣ. ಹೋಗ್ಲಿನಪ್ಪ, ಮಂಡ್ಯದಲ್ಲಿ KRS ಅಂತ ಒಂದು ಡ್ಯಾಮ್ ಮಾಡಿದ್ರು. ಹೌದು. ಮಂಡ್ಯದ ಸಂಪನ್ನ ಆಗೋಯ್ತು. ರೈತರೆಲ್ಲ ರಿಚ್ ಆಗ್ಬೇಕಲ್ವಾ? ಹೌದು. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ರೈತರ ಆತ್ಮಹತ್ಯೆಗಳಾಗಿರೋದೇ ಮಂಡ್ಯದಲ್ಲಿ. ಯಾಕೆ? ಹಣ ಎನ್ನುವುದು ಓಕೆ. ಯಾವುದೇ ಅತ್ಯಂತ ಕಡಿಮೆ ಡ್ಯಾಮ್ಗಳಿರೋದು ಬೀದರು, ಕೋಲಾರ. ಹೌದು. ಅತ್ಯಂತ ಕಡಿಮೆ ರೈತರ ಆತ್ಮಹತ್ಯೆ ಆಗಿರೋದೇ ಬೀದರು, ಕೋಲಾರ. ಹೌದು, ನಮ್ ಕೋಲಾರ ಕಡಿಮೆನೆ. ಅಂದ್ರೆ ಇದು ನೀರ ನಿಲ್ಲಿಸಿದ ಫಲ. ಓಕೆ, ನೀನ್ ಹೇಳ್ಬೋದು, ಅಹೋರಾತ್ರ ನೀನು ನೀರು ಹರಿಸ್ತಾ ಹೋದ್ರೆ ಬೆಂಗಳೂರಿಗೆ ನೀರ್ ಎಲ್ಲಿಂದ ಬರುತ್ತೋ ಅಂತ. ಕೆರೆಗಳು ಕಟ್ಟಿದ್ರು, ಕೆರೆಗಳು ಕಟ್ಟಿ ನೀರ್ ನಿಲ್ಲಿಸಿದ್ರು, ಎಲ್ಲಾ ಮಾಡಿದ್ರು. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹರಪ್ಪ ನಾಗರಿಕತೆ, ಕಾವೇರಿ ನಾಗರಿಕತೆ, ತುಂಗಭದ್ರಾ ನಾಗರಿಕತೆ, ಯಮುನಾ ನಾಗರಿಕತೆ, ಗಂಗಾ ನಾಗರಿಕತೆ, ಸಿಂಧೂ ನಾಗರಿಕತೆ ಅಂತ ಇರೋದು. ಏನ್ ಹೇಳು? ನದಿಗಳ ಹೆಸರಲ್ಲಿ ಜನ ಬದುಕೋರು. ಪ್ರತಿಯೊಂದು ಊರನ್ನು ನದಿ ತಟ್ಟದಲ್ಲಿ ಕಟ್ಕೊಳ್ಳೋರು. ಯಾವಾಗ ನೀರಿನ ಮೇಲೆ ಹತೋಟಿ ಸಂಪಾದಿಸಿದ್ನೋ, ನೀರಿನ ಹರಿವನ್ನ ಹಿಡಿದ್ನೋ ಜನ, ಆವಾಗ ನೀರ್ನ ಹಿಡಿದು ಆ ಊರುಗಳನ್ನ ಕಟ್ಕೊಂಡ. ನದಿ ಹರಿಯದ ದಿಕ್ಕಲ್ಲಿ ಕೂಡ ಊರು ಕಟ್ಕೊಂಡ. ಮತ್ತೆ ನೀನ್ ಕೇಳ್ಬೋದು, ಬೆಂಗಳೂರು ಯಾಕೆ ಮತ್ತೆ ಹೇಗೆ ಮತ್ತೆ ಕಟ್ಟಿದ್ರು? ಬೆಂಗಳೂರು ಕಟ್ಟಿದ್ದು ನದಿ ತೀರದಲ್ಲೇ. ಅತಿ ವೈಭವವಾಗಿ ಹರಿಯುತ್ತಿದ್ದ ನಂದಿ ನದಿ ಅಂದ್ರೆ ವೃಷಭಾವತಿ
ಮತ್ತೆ ವೃಷಭ, ಈ ಎರಡು ನದಿಗಳು ಸೇರಿ ಕನಕಪುರದ ಹತ್ರ ಕಾವೇರಿಗೆ ಸೇರುವಂತ ನದಿಗಳು ಸೇರುವ ನದಿ ದಡದಲ್ಲಿ ಬೆಂಗಳೂರಿತ್ತು. ಇವತ್ತು ನದಿನೇ ಇಲ್ಲ. ಕರೆಕ್ಟ್. ಹೀಗೆ ಈ ಇವತ್ತು ನದಿಗಳ ಹೆಸರು ನಾವು ಕೇಳಲೇ ಇಲ್ಲ. ಏಯ್, ವೃಷಭಾವತಿ ನದಿನೇ ದೊಡ್ಡ ಗಣೇಶನ್ ದೇವಸ್ಥಾನದ ಹತ್ರ ಇರೋ ದೊಡ್ಡ ಬಸವನ್ ಬುಡದಲ್ಲಿ ಕಾಲಡಿಯಿಂದ ಹುಟ್ಟತ್ತೆ. ಅದು ಇವತ್ತಿಗೂ ಇದೆ ನದಿ, ಹಂಗೇನಿಲ್ಲ. ಅದು ಕೊಚ್ಚೆ ಮಾಡಿ ಇಟ್ಕೊಂಡಿದ್ದಾರೆ ಜನ. ಅಂದ್ರೆ ಅಷ್ಟೇ, ಅದು ಸುಮ್ನೆ ಜನಗಳ ಕೊಚ್ಚೆ ಹರಿತಾ ಇದೆ ಅಷ್ಟೇ ವಿನ ರಿಯಲ್ ನೀರ್ ಹರಿಯೋದು ನಿಂತೋಯ್ತು. ಎಲ್ಲ ಕಾಲುವೆಗಳ ಮೇಲೆ ಮನೆಗಳು ಮಾಡ್ಕೊಂಡ್ರು. ಆ ಕೆಂಪೇಗೌಡರ ಕಾಲದಲ್ಲಿ ನ್ಯಾಚುರಲ್ ಹರಿಯೋ ಕಾಲುವೆಗಳನ್ನ ಸೇರಿಸಿ ಅಲ್ಲಲ್ಲಿ ಕೆರೆಗಳು ಕಟ್ಟಿದ್ರು. ಕೆಂಪಾಂಬುದಿ ಕೆರೆ, ಮತ್ತೆ ಇದು ನಮ್ಮ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದು ಕೂಡ ಒಂದು ಕೆರೆ, ಇದೊಂದು ಕೆರೆ. ಊರೆಲ್ಲ ಕೆರೆಗಳೇ. ತಿಪ್ಪಗೊಂಡನ ಹಳ್ಳಿ ಕೆರೆ, ಇವೆಲ್ಲ. ಮತ್ತೆ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಬಸವನಗುಡಿಲಿ, ಹೌದು, ಅಲ್ಲೊಂದು ಕೆರೆ ಇತ್ತು. ಇವೆಲ್ಲ ಕೆರೆಗಳೇ ಕೆರೆಗಳೇ ಕೆರೆಗಳೇ. ಈ ಎಲ್ಲ ಬೆಂಗಳೂರೆಲ್ಲ ಕೆರೆಗಳು. ಲೇಕ್ ಸಿಟಿ ಅಂತ ಕರೆಯೋರು. ಗಾರ್ಡನ್ ಸಿಟಿ ಅಂದೇ ಅಲ್ಲ, ಲೇಕ್ ಸಿಟಿ ಅಂತ ಕೂಡ ಕರೆಯೋರು. ಇವತ್ತು ಎಲ್ಲ ಕಡೆ ಮನೆಗಳು ಸೇರ್ಕೊಂಡು ಕರೆಗಳು ಮಾಡಿಟ್ಟಿದ್ದಾರೆ ಕೆರೆಗಳನ್ನ. ಏನ್ ಅವ್ರವ್ರು ಮಾಡಿದ್ದು. ಮತ್ತೆ ಕಷ್ಟಗಳು ಸುಮ್ನೆ ಬರುತ್ತೆ ನಮ್ಮ ಮನುಷ್ಯನಿಗೆ, ಬರಲ್ಲ. ನಮ್ಮ ಮನೆ ನಾವೇ ಹಾಳು ಮಾಡಿಟ್ಕೊಂಡಿದೀವಿ. ಹಂಗೆ ಸೋಲಾರ್ ಕೂಡ ಅಷ್ಟೇನಪ್ಪ, ಯಾವುದನ್ನು ಮಿತಿ ಮೀರಿ ಬಳಸಬಾರ್ದು ಅಲ್ವೋ. ಮೀನು ತಿಂದು ಬದುಕಿ ಅಂದ್ರೆ ಮೀನು ಹಿಡಿದು ಬದುಕಿದ್ರು ಜನ. ನೀವು ಹಸಿವಾದ್ರೆ ತಿನ್ನಿ ಅಂತ ಪದಾರ್ಥಗಳು ಕೊಟ್ರೆ, ಇವಾಗ ತರಕಾರಿ ತಿಂದು ಬದುಕಿ ಅಂದ್ರೆ ತರಕಾರಿನ ಮಾರ್ಕೊಂಡ್ರು ಯಥೇಚ್ಛವಾಗಿ ಬೆಳೆದು. ಅಂದ್ರೆ ಇದು ಶೇಖರಣೆ ಇದೆಯಲ್ಲ, ಇದು ಪ್ರಕೃತಿ ಹೇಳ್ಕೊಡುತ್ತೆ. ಮಧು ಅಂದ್ರೆ ಹನಿ ಶೇಖರಣೆ ಮಾಡುತ್ತೆ ಮಧುಮಕ್ಕಿ. ಜೇನುಹುಳ ಬೇರೆಯವರೇ ತಿನ್ನೋದು, ಯಾವತ್ತು ಜೇನುಹುಳ ತಿನ್ನಲ್ಲ. ಒಂದೇ ಒಂದು ಉದಾಹರಣೆ ಕೂಡ, ನಿಮ್ಮೂರಲ್ಲಿ ಅವನು ಸಂಪಾದಿಸಿದ ಆಸ್ತಿಯನ್ನು ಅವನೇ ತಿಂದ ಎನ್ನುವ ಒಂದು ಉದಾಹರಣೆ ಕೂಡ ಇಲ್ಲ. ಆದ್ದರಿಂದ ಆವತ್ತಿನ ಜೀವನಕ್ಕೆ ಆವತ್ತು ದುಡಿತಾನಲ್ಲ, ಅವನಷ್ಟು ಖುಷಿ, ಅವನಷ್ಟು ಅದೃಷ್ಟವಂತ ಯಾರು ಇಲ್ಲ. ಹೌದು. ಇದೆಲ್ಲಾರು ಅವ್ರ ಹತ್ರ ನಿಂತರ ಬದುಕಕ್ಕಾಗಲ್ಲ ಅಂದ್ರೆ ಈ ಕಷ್ಟ ಸುಖ ಅನುಭವಿಸ್ಕೊಂಡು ಬದುಕ್ಬೇಕು. ಏನಾಗೋದಿಲ್ಲ. ಓಕೆ, ನೀವು ಮಾಡ್ತಾ ಇರೋ ಪ್ರಕೃತಿ ವಿಕೋಪಕ್ಕೆ ಒಂದ್ ದಿವಸ ಪ್ರಕೃತಿನೇ ಕೋಪ ಮಾಡ್ಕೊಳುತ್ತೆ. ಪ್ರಕೃತಿ ವಿಕೋಪಕ್ಕೆ ಬಲಿ ಆಗ್ತಾರೆ. ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲಾರು ಸೇರ್ಕೊಂಡ್ಬಿಡ್ತಾರೆ. ಸುಮ್ನೆ ಭೂಕಂಪಗಳಾಗಲ್ಲ, ಸುಮ್ನೆ ಅಗ್ನಿ ಪರ್ವತಗಳು ಬರೋದಿಲ್ಲ, ಸುಮ್ನೆ ಸುನಾಮಿಗಳು ಬರೋದಿಲ್ವೋ. ಕರೆಕ್ಟ್. ಅದಕ್ಕೆ ತೊಂದರೆ ಕೊಟ್ಟಿದೀವಿ, ಅದಾಗ್ತಾ ಇದೆ. ಇದು ಅವ್ರಿಗೆ ಗೊತ್ತಾಗತ್ತ ಒಂದ್ ದಿವಸ ತಾವು ಮಾಡಿದ ತಪ್ಪಿಗೆ ಪರಿಣಾಮ ಏನು ಅಂತ. ಹೌದು. ಆದ್ರೆ ನಾವು ಯಾಕೆ ಮತ್ತೆ ಅವ್ರ ಹತ್ರ ನೀನ್ ಯಾಕೆ ಹೋರಾಡ್ತೀಯ, ಜೂಜಾಡ್ಸೋದು? ಅವನ್ ಕಷ್ಟ, ಅವನ್ ಕರ್ಮ ಅವನೇ ಅನುಭವಿಸ್ಕೊತಾನೆ. ಅವನ್ ಅನುಭವಿಸೋದಿರ್ಲಿ, ಅವನಿಂದ ಆತ್ಮಹತ್ಯೆಗಳಾಗ್ತಾ ಇದೆಯಲ್ಲ ಅದನ್ನ ತಡೀತಾ ಇದೀನಿ ನಾನು. ಅವನ ಪಾಪನ ತೊಳಿತಾ ಇಲ್ಲ ನಾನು. ಹೌದು. ಅವನ್ ಯಾರೋ ಜಗ್ಗಿ ವಾಸುದೇವ ಅನ್ನೋನು ಆಶ್ರಮ ಕಟ್ಕೊಂಡು, ಅವನು ಆಶ್ರಮ ಕಟ್ಕೊಂಡ್ರೆ ನಮಗೇನು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಪ್ರಕೃತಿ ಹಾಳು ಮಾಡಿ ನಮಗ್ ತೊಂದರೆ ಮಾಡ್ತಾ ಇದ್ದಾನಲ್ಲ ಅವನು. ಅದಕ್ಕೆ ಅವ್ರ ಹತ್ರ ಅಡ್ಡ ಅಷ್ಟೇ. ನಾನಿಲ್ಲ ಅಂದ್ರು, ಅವ್ರ ಹತ್ರ ಇಲ್ಲ ಅಂದ್ರು ಪ್ರಕೃತಿ ಅವನಿಗೆ ಶಿಕ್ಷೆ ಕೊಟ್ಟೆ ಕೊಡುತ್ತೆ, ಖಂಡಿತ. ಆದ್ರೆ ನನಗೆ ನನ್ನ ಕೈಲಾದಷ್ಟು ಯಾರಿಗ ಅನಾಹುತ ಆಗ್ತಿದ್ಯೋ ಅವ್ರನ್ನ ತಡೆಯೋದಷ್ಟೇ ಅವ್ರ ಹತ್ರ ಗುರಿಯಾಗಿದೆ. ಈ ಡಿ ಬಾಸ್ ಅಂತ ಹೇಳ್ಕೊಂಡು ಹೆಣ್ಣನಿಂದ ಚಂಡ ಇದಾನಲ್ಲ, ಅವನ ಅಭಿಮಾನಿಗಳು ಎಲ್ಲಾರ್ಗು ಹೆಣ್ಣನಿಂದನೆ ಮಾಡ್ಕೊಂಡು ಬದುಕ್ತಾ ಇದಾರೆ, ದಬ್ಬಾಳಿಕೆ ನಡೆಸ್ತಾ ಇದಾರೆ. ಆಗ ನನ್ನ ಆಗಲ್ಲ, ಯಾವ್ದೋ ಹೆಣ್ಣು ಮಕ್ಕಳಿಗೆ ಬೈದ್ರೆ ನನಗೇನು ಅಂತ ನಾನು ಸುಮ್ನೆ ಇರೋದಕ್ ಬದಲು ಯಾರು ಹೆಣ್ಣನಿಂದನೆಗೆ ಅಡ್ಡ ನಿಂತಿದ್ದೀನಿ. ಅದ್ರ ಪಾಪ ಅವ್ರು ಅನ್ಭವಿಸ್ತಾರೆ, ಅನ್ಭವಿಸ್ತಾನು ಇದ್ದಾರೆ. ಆದ್ರೆ ಅವ್ರಿಗೆ ಶಿಕ್ಷೆನೂ ಕಡಿಮೆ ಆದ್ರೂ ಅದು ಸಂತೋಷನೇ ದೇವರಿಂದ. ಆದ್ರೆ ನನ್ನ ಕರ್ತವ್ಯ ಏನು? ಹೆಣ್ಣ ನಿಂದನೆಗಳಿಂದ, ಹೆಣ್ಣ ಶೋಷಣೆಗಳಿಂದ ಹೆಣ್ಣನ್ನ ರಕ್ಷಣೆ ಮಾಡೋದಷ್ಟೇ. ಕರೆಕ್ಟ್. ನಾವು ಪ್ರಕೃತಿಯ ಒಂದು ಭಾಗ ಕಣ. ನಾವು ಪ್ರಕೃತಿ ಹೆಂಗೆ ರೆಸ್ಪಾಂಡ್ ಮಾಡುತ್ತೋ ನಾವು ಹಂಗ್ ರೆಸ್ಪಾಂಡ್ ಮಾಡ್ತಾ ಹೋಗ್ಬೇಕು. ಪ್ರಕೃತಿಯನ್ನ ಅರಿತವನಿಗೆ ಭಯ ಇರೋದಿಲ್ಲ.
ದುಃಖ ಇರೋದಿಲ್ಲ, ಬಯಸಿದ್ದೆಲ್ಲ ಸಿಗತ್ತೆ. ಇದು ತಿಳ್ಕೊಂಡ್ಬಿಟ್ರೆ ಜಗತ್ತು ತುಂಬಾ ಸುಲಭ ಕಣೋ ಅಜ್ಜಿ, ಬದುಕೋದು. ಇವಾಗ ಏನಕ್ಕೆ ಫೋನ್ ಮಾಡಿದೆ? ತಲೆ ತಿನ್ಸ್ಕೊಳಕ್ಕೆ? ಏನಕ್ಕಪ್ಪ ನೋಡಿ, ಸುಮ್ಮನೆ ನಿಮ್ಮನ್ನ ಒಂದ್ಸಲ ಒಂದ್ ವರ್ಷ 2 ವರ್ಷ ಹಿಂದೆ ಒಂದ್ಸಲ ಫೋನ್ ಮಾಡಿದ್ದೆ ನಿಮ್ಗೆ, ನೀವು ತಗೊಂಡಿಲ್ಲ. ಸರಿ ಆಯ್ತು, ಬಿಸಿ ಇರ್ತೀರ, ನಾನು ಸುಮ್ಮನೆ ಅದೇ. ಮತ್ತೆ ನಿಮ್ದು ಮೂರ್ಖನ ಮಾತುಗಳು ಪುಸ್ತಕ ತಗೊಂಡು ಓದಿದ್ದೀನಿ. ನಿಮ್ಗೊಂದು ಫೋಟೋ ಕಳ್ಸಿದ್ದೆ. ಇದೇ ಮೂರ್ಖನ ಮಾತುಗಳು ಕಣ ಇಷ್ಟೊತ್ತು ಮಾತಾಡಿದ್ದು. ಅದಾದ್ಮೇಲೆ ಮತ್ತೆ ಇವತ್ತು ಸುಮ್ನೆ ಕುತ್ಕೊಂಡಿದ್ದೆ, ನೋಡ್ತಾ ಇದ್ದೆ. ಸರಿ, ಈಗ ಒಂದ್ಸಲ ಫೋನ್ ಮಾಡೋಣ ಅಂತ ಮಾಡಿದೆ, ನೀವು ತಗೊಂಡ್ರಿ, ಸಂತೋಷ ಆಯ್ತು ಅಷ್ಟೇ. ಇನ್ನೇನ್ ಕೇಳ್ಬೇಕು ಮಾಡ್ಬೇಕು ಅಂತ ಏನಿಲ್ಲ, ಮಾತಾಡ್ಬೇಕು ಅನ್ನಿಸ್ತು, ಮಾಡಿದೆ. ನೀವು ಫೋನ್ ಅಟೆಂಡ್ ಮಾಡಿದ್ರಿ, ಮಾತಾಡಿದ್ರಿ, ಸಂತೋಷ ಆಯ್ತು. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಸೋಲಾರ್ ಬೇಡ ಅಂತೇಳಿ. ಹಾವುಗಳನ್ನ ಕೊಂದಿಲ್ಲ ತಾನೆ? ಇಲ್ಲ. ವೆರಿ ಗುಡ್. ಕಂಡ್ರು ಬಿಟ್ಬಿಡ್ತೀಯ ತಾನೆ? ನನ್ ಕಣ್ಮುಂದೆ ಓಡಾಡಿರೋದು ಬಹಳ ಓಡಾಡಿದೆ, ನಾನು ಅದನ್ನ ಏನು ಮಾಡಿಲ್ಲ. ವೆರಿ ಗುಡ್, ಅದು ಬೇಕು. ಅದು ಓಡಾಡ್ತಾ ಇರ್ಬೇಕು. ಓಕೆ, ಇಲಿಗೂ ಔಷಧಿ ಹಾಕಿಲ್ಲ ತಾನೆ? ಯಾವ್ದಕ್ಕೆ? ಇಲಿಗಳಿಗೆ? ಇಲ್ಲ ಇಲ್ಲ ಇಲ್ಲ. ಮನೇಲಿ ಕೂಡ ಇಲಿ ಕೊಂದಿಲ್ಲ ತಾನೆ? ಮನೇಲಿ ಬಂದಿಲ್ಲ, ನಮ್ ಕಾರ್ ಶೆಡ್ ಅಲ್ಲಿ ಬಂದಿತ್ತು, ಹಿಡಿದು ಹೊರಗಡೆ ಬಿಸಾಕಿದ್ದೀನಿ. ಅಷ್ಟೇ ಅಲ್ಲ, ಕೊಂದಿಲ್ಲ ತಾನೆ? ಇಲ್ಲ. ಕಾಕ್ರೋಚ್? ಕಾಕ್ರೋಚ್ನ ಹೊಡೆದಿದ್ದೀನಿ. ಕಾಕ್ರೋಚ್ನ ಇವತ್ತಿಂದ ಬಿಟ್ಟುಬಿಡು, ಕತ್ತೆ. ಆಯ್ತು. ಯಾರಿಗೂ ಏನು ತೊಂದರೆ ಮಾಡಕ್ ಹೋಗಲ್ಲ. ಮತ್ತೆ ನಿನ್ ತೋಟದಲ್ಲಿ ಒಳ್ಳೆ ಬೆಳೆ ಬರ್ಬೇಕು ಅಂದ್ರೆ ಜೇನು ಬೆಳೆಸು. ಡಬ್ಬ ತಗೊಂಡ್ ಬಂದು ಬೆಳೆಸು, ಪ್ರಾಕೃತಿಕ ಜೇನು ಬರೋಂಗ್ ಮಾಡು. ಪ್ರಕೃತಿಯಾಗಿ ಬಂದಿದೆ. ನನ್ ಜಮೀನಲ್ಲಿ 2-3 ಮರಗಳಲ್ಲಿದೆ. ಇನ್ನು ಜಾಸ್ತಿ ಆಗ್ಬೇಕು. 20 ಜೇನುಗೂಡು ಯಾರ ತೋಟದಲ್ಲಿ ಇದೆಯೋ ಅವ್ರ ತೋಟ ಸಕಲ ಅಭಿವೃದ್ಧಿ ಹೊಂದತ್ತೆ. ಸರಿ ಸರಿ ಸರಿ. ಒಂದು 20 ಬಾಕ್ಸ್ ಹಾಕ್ಬಿಡು. ಆಯ್ತು. ತೆಗಿಯೋಕೆ ಹೋಗ್ಬಿಡ. ಹಸುವಾದ್ರೆ ನಿನಗೆ ಒಂದ್ಸಲ ತೆಗೆದು ಅವ್ರ ಪ್ರೋಸೆಸ್ ಹೇಳ್ಕೊಡ್ತಾರೆ, ತೆಗೆದು ಮನೆಗೆ ಬಳಸಷ್ಟೇ. ದುಡ್ಡುಗೋಸ್ಕರ ಏನ್ ಬೇಕಾಗಿಲ್ಲ, ನಿಂಗ್ ದೇವ್ರು ಕೊಟ್ಟಿದ್ದಾರೆ. ಸಾಲ ಇವತ್ತಿಂದ ಸ್ಟಾಪ್. ಆಯ್ತು. ಬಡ್ಡಿ ಸ್ಟಾಪ್. ಓಕೆ. ಓಕೆ.